ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಇನ್ ಟುಡೇಸ್ ವಿಡಿಯೋ, ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ದ ಇಂಪಾರ್ಟೆಂಟ್ ಡಿರೈವೇಷನ್ ಫಾರ್ 3 marks ಆ್ಯಂಡ್ ದ ಟಾಪಿಕ್ ಇಸ್ ಡಿರೈವೇಷನ್ ಫಾರ್ ದ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ದ ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ಸೊ ನೀವು 10th ಸ್ಟ್ಯಾಂಡರ್ಡಲ್ಲೆಲ್ಲ ಕಲ್ತಿರ್ತೀರ F=R/2 ಅಂತ ಹೇಳ್ಬಿಟ್ಟು ಒಂದು ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ. ಆ ಫಾರ್ಮುಲಾ ಹೇಗೆ ಬಂತು ಅನ್ನೋದನ್ನು ನಾವು ಇವತ್ತು ಡಿರೈವ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಸೆಕೆಂಡ್ PUC ಎಕ್ಸಾಮ್ಸಿಗೆ, ಆಮೇಲೆ ನಿಮ್ಮ ಟೆಸ್ಟ್ಸ್ಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಂಪಲ್ಸರಿ ಕ್ವಶನು 3 marksಗೆ. ಓಕೆ, ಎಸ್, ಅದಕ್ಕೆ ಬೇಕಾಗಿರೋ ಸಿಂಪಲ್ ಡಯಾಗ್ರಾಮಿಗೆ ತಗಂಗೆ ಬೇಕಾಗಿರುವಂತಹ ಥಿಯರಿ ಪಾರ್ಟ್. ಒಂದು ಕಾನ್ಕೇವ್ ಮಿರರ್ ಕನ್ಸಿಡರ್ ಮಾಡಿದ್ದೀನಿ, ಇನ್ಸಿಡೆಂಟ್ ರೇ. ಓಕೆ, ಸಿ ಹಿಯರ್ ಪ್ಯಾರಲಲ್ ರೇ ಆ್ಯಕ್ಚುಲಿ ಪ್ಯಾರಲಲ್ ರೇ ತೊಗೋಬೇಕು ಇನ್ ಆರ್ಡರ್ ಟು ಡೂ ದ ಡೆರಿವೇಷನ್. ಸೊ ಪ್ಯಾರಲಲ್ ರೇ ತೊಗೊಂಡ್ರೆ ಯಾವುದಕ್ಕೆ? ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ರೇ. ಈ ಪ್ಯಾರಲಲ್ ರೇ ಏನಿರುತ್ತೆ ತುಂಬ ಹತ್ತಿರ ಇರುತ್ತೆ, ಆಯಿತಾ? ಸೊ ಅಂಥ ರೇಸನ್ನು ನಾವೇನಂತ ಕರಿತೀವಿ? ಪ್ಯಾರಾಕ್ಸಿಯಲ್ ರೇಸ್ ಅಂತ ಕರಿತೀವಿ. ಸೊ ಆ ಪ್ಯಾರಾಕ್ಸಿಯಲ್ ರೇ ಏನಾಗ್ತದೆ? ಇನ್ಸಿಡೆಂಟ್ ಆಗ್ತದೆ. ಸೊ ಇಲ್ಲಿ ಸ್ವಲ್ಪ ಏನೋ ಗ್ಯಾಪ್ ಜಾಸ್ತಿ ತೋರಿಸ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇನ್ ಆರ್ಡರ್ ಫಾರ್ ದ ಎಕ್ಸ್ಪ್ಲನೇಷನ್, ಕ್ಲಿಯರ್ ಎಕ್ಸ್ಪ್ಲನೇಷನ್ಗೋಸ್ಕರ. ಬಟ್ ಆ್ಯಕ್ಚುಲಿ ಈ ಡಿರೈವೇಷನ್ಗೆ ಈ ಇನ್ಸಿಡೆಂಟ್ ರೇ ತುಂಬ ಈ ಪ್ರಿನ್ಸಿಪಲ್ ಆಕ್ಸಿಸ್ ತುಂಬ ಹತ್ತಿರ ಇರುತ್ತೆ. ಓಕೆ, ಎಸ್, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ, ಇದು ರಿಫ್ಲೆಕ್ಟೆಡ್ ರೇ. ಓಕೆ, ಸೊ ದಿಸ್ ಈಸ್ ದ ಇನ್ಸಿಡೆಂಟ್ ಆ್ಯಂಡ್ ಈ ಒಂದು ಪಾಯಿಂಟಿಂದ ಸೆಂಟರಿಗೆ ಲೈನ್ ಡ್ರಾ ಮಾಡಿದ್ರೆ ದಟ್ ವಿಲ್ ಬಿ ದ ನಾರ್ಮಲ್ ಆಗುತ್ತೆ. ಓಕೆ, ಎಸ್. ಸೊ ಈಗ ದಿಸ್ ವಿಲ್ ಬಿ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ದೇರ್ ಫೋರ್ ಇಫ್ ದಿಸ್ ಈಸ್ ತೀಟಾ, ಇದು ತೀಟಾ ಆದರೆ, ಸೊ ಆಲ್ಟರ್ನೇಟ್ ಆಂಗಲ್ ಪ್ರಕಾರ ದಿಸ್ ಒನ್ ವಿಲ್ ಆಲ್ಸೋ ಬಿಕಮ್ ತೀಟಾ. ಹೌದಾ? ಸೊ ಅದೇ ರೀತಿ ಇದು ತೀಟಾ ಪ್ಲಸ್ ತೀಟಾ 2 ತೀಟಾ. ಅದೇ ರೀತಿ ಇಲ್ಲೇನಾಗುತ್ತೆ? ಆಂಗಲ್ ಆಫ್ ಇಲ್ಲಿ ಅಟ್ ಎಫ್ ಆಂಗಲ್ ಏನು ಬರುತ್ತೆ? 2 ತೀಟಾ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಬೇಸಿಕ್ ಜಾಮೆಟ್ರಿ. ಸೇಮ್ ಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಯರ್. ಓಕೆ, ಸಿ ಹಿಯರ್, ದಿಸ್ ಈಸ್ ದ ಇನ್ಸಿಡೆಂಟ್ ರೇ. ಇದು ತೀಟಾ ಆದಾಗ ಇದು ತೀಟಾ ಆಯಿತು. ತೀಟಾ ಪ್ಲಸ್ ತೀಟಾ ಎರಡೂ ಸೇರಿ ಏನಾಗುತ್ತೆ? 2 ತೀಟಾ ಆಗುತ್ತೆ. ಸೊ ಓವರ್ ಆಲ್ ವಿ ವಿಲ್ ಗೆಟ್ 2 ತೀಟಾ. ಸೇಮ್ ಇದು ಪ್ಯಾರಲಲ್ ಲೈನ್ಸು, ಇದೇನಾಗುತ್ತೆ? ಟ್ರಾನ್ಸ್ಫರ್ಸು. ಸೊ ಹಾಗಾಗಿ ಇಲ್ಲೂ ಕೂಡ 2 ತೀಟಾ ಆಗುತ್ತೆ. ಓಕೆ, ಎಸ್. ನೌ ವಾಟ್ ಹ್ಯಾಪನ್ಸ್? ಸಿ ಹಿಯರ್, ಇಫ್ ಐ ಅಪ್ಲೈ ಟ್ಯಾನ್ ಫಂಕ್ಷನ್ ಟು ತೀಟಾ, ಓಕೆ, ಸೊ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ನೋಡಿ ಆಪೋಸಿಟ್ ಎಮ್ ಮತ್ತು ಡಿ. ಓಕೆ, ನಾನೇನು ಮಾಡಿದ್ದೀನಿ? ಜಾಯಿನ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲ್ ಆಗಿ ಡಿ ಆ್ಯಂಡ್ ಪಿ coincide. We have to assume that D and P will coincide. ಯಾಕೆ ಅಂತ ಹೇಳಿದ್ರೆ, ನೀವು ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡುವಾಗ, ಈ ಆಪ್ಟಿಕ್ಸ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡುವಾಗ ನೀವು ಅದನ್ನು ಗಮನಿಸ್ತೀರಾ. ಈ ಮಿರರ್ ಅಂತ ಕನ್ಸಿಡರ್ ಮಾಡಿದ್ರೆ ಹಿಂಗೆಲ್ಲ ಬೆಂಡ್ ಆಗಿರಲ್ಲ. ನಾವೀಗ ತೋರಿಸ್ತೀವಲ್ಲ ಇಲ್ಲಿ, ಈ ರೀತಿ ಫುಲ್ ಬೆಂಡ್ ಆಗಿರುವಂತಹ ಮಿರರ್ದು ಅಷ್ಟು ಬೆಂಡ್ ಆಗಿರಲ್ಲ. ಅದು ಪ್ಲೇನ್ ಮಿರರ್ ಟೈಪ್ ಇರುತ್ತೆ, ಸ್ವಲ್ಪ ಬಲ್ಜ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಬಲ್ಜ್ಡ್ ಆರ್ ಕೇವ್ಡ್ ಇನ್ವರ್ಡ್ಸ್ ಆಗಿರುತ್ತೆ, ಆಯಿತಾ? ಸೊ ಅವಾಗ ಕನ್ಸಿಡರ್ ಮಾಡಿದ್ರೆ ಅಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಂಡ್ರೆ ಈ ಪಿ ಅನ್ನೋ ಪಾಯಿಂಟ್, ಪೋಲು ಮತ್ತು ಈ ಡಿ ಅನ್ನೋ ಪಾಯಿಂಟ್ ಏನಾಗುತ್ತೆ? ಎರಡು ಕೂಡ ಕೋಇನ್ಸೈಡ್ ಆಗಿರೋ ರೀತಿ ಕಾಣುತ್ತೆ. ಓಕೆ, ಎಸ್. ಸೊ ದೇರ್ ಫಾರ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್, ವಿಚ್ ಇಸ್ ನಥಿಂಗ್ ಬಟ್ ಎಮ್ ಡಿ ಡಿವೈಡೆಡ್ ಬೈ ಅಡ್ಜಸೆಂಟ್, ವಿಚ್ ಇಸ್ ನಥಿಂಗ್ ಬಟ್ ಡಿ ಎಫ್. ಆಯಿತಾ? ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ಈಕ್ವೇಷನ್ 1. ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಸಿ ಹಿಯರ್, ದಿಸ್ ಈಸ್ ದ ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ಈಸ್ ದ ಮಿರರ್. ನಾವು ಆ್ಯಕ್ಚುಲಿ ಪ್ಯಾರಾಕ್ಸಿಯಲ್ ರೇಸ್ ಅಂದರೆ ತುಂಬ ಹತ್ತಿರದಲ್ಲಿ ತೊಗೊಳ್ತೀವಿ. ಹತ್ತಿರದಲ್ಲಿ ತೊಗೊಂಡಾಗ ಇಫ್ ದಿಸ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್, ಇದು ನಾರ್ಮಲ್ ಆಯಿತು. ಆಂಗಲ್ ಆಫ್ ರಿಫ್ಲೆಕ್ಷನ್ ಇಷ್ಟು ಸಣ್ಣದಾಗಿ ಬರುತ್ತೆ, ಆಯಿತಾ? ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್, ದಿಸ್ ತೀಟಾ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ, ದಟ್ ತೀಟಾ ವಿಲ್ ಬಿ ವೆರಿ ಸ್ಮಾಲ್, ವಿಲ್ ಬಿ ನಿಯರ್ಲಿ ಈಕ್ವಲ್ ಟು 0. ಸೊ ಅಷ್ಟು ಕಡಿಮೆ ಆ್ಯಂಗಲ್ನ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಎಕ್ಸ್ಪ್ಲನೇಷನ್ ಮಾಡುವಾಗ ಅದನ್ನು ಕಡಿಮೆ ಆ್ಯಂಗಲ್ ಅಂತ ಶೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಆ್ಯಂಗಲ್ನ ಜಾಸ್ತಿ ವ್ಯಾಲ್ಯೂಸ್ ಬರೋ ರೀತಿ ಬರ್ಕೊಂಡಿದ್ದೀವಿ. ಬಟ್ ಆ್ಯಕ್ಚುಲ್ ಆಗಿ ಎಷ್ಟಿರುತ್ತೆ? ಈ ರೀತಿ ಇರುತ್ತೆ. ಪ್ಯಾರಾಕ್ಸಿಯಲ್ ರೇಸ್ ಅಂದರೆ ದಿಸ್ ಈಸ್ ವಾಟ್ ದ ಮೀನಿಂಗ್ ಆಫ್ ಪ್ಯಾರಾಕ್ಸಿಯಲ್ ರೇಸ್. ಸೊ ಈಗ ಪ್ಯಾರಾಕ್ಸಿಯಲ್ ರೇಸ್ ಹೋದಾಗ ನಾರ್ಮಲ್ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಬರುತ್ತೆ. ಆಂಗಲ್ ಆಫ್ ರಿಫ್ಲೆಕ್ಷನ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್, ಬಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ನಿಯರ್ಲಿ ಈಕ್ವಲ್ ಟು 0. ಸೊ if theta is equal to 0, tan theta ಏನಾಗುತ್ತೆ? tan 0 will be equal to 0. That means if theta approaches to 0, tan theta, which is nothing but tan 0, will also become 0. ಆಯಿತಾ? ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ವೆನ್ theta is approaching to 0, tan theta will become theta. ಸೊ ಇಲ್ಲಿ ನೋಡಿ, theta approaches to 0 ಅಂದರೆ tan 0 ಜಾಗದಲ್ಲಿ theta ಹಾಕ್ಬೋದಾ? ಸೊ ಅವಾಗ ಇಲ್ಲೂ 0 ಜಾಗದಲ್ಲಿ ಏನಾಗುತ್ತೆ? theta ಆಗುತ್ತೆ. tan theta will become what? theta. So that is what we will apply here. ಅದಕ್ಕೋಸ್ಕರನೇ ಫಾರ್ ಸ್ಮಾಲ್ ಆಂಗಲ್ಸ್ tan theta will be equal to theta ಅಂತ ಬರೀತಾರೆ. Why for small angles? Why? Because this is the reason. I hope you understood. Because we are considering the paraxial rays. Angle of incidence very minimum ಬರುತ್ತೆ paraxial rays ನಲ್ಲಿ. Angle of ಯಾಕಂದ್ರೆ ನಾರ್ಮಲ್ಲು ನೋಡಿ, ನಾರ್ಮಲ್ಲು ಹಿಂಗೆ ಸ್ಟ್ರೈಟ್ ಬಂದಂಗೆ ಆಗುತ್ತೆ. ಆಂಗಲ್ ಆಫ್ ಇನ್ಸಿಡೆಂಟ್ ರೇನು ಸ್ಟ್ರೈಟ್ ಹೋದಂಗೆ ಆಗುತ್ತೆ. ಸೊ ಹಾಗಾಗಿ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ವೆರಿ ಮಿನಿಮಮ್. ಫಾರ್ ಸ್ಮಾಲ್ ಆಂಗಲ್ಸ್ ದಿಸ್ ಅದು ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅಪ್ಲೈಸ್.
Yes. So tan theta will become what? Theta. So therefore theta is equal to ಏನಂತ ಬರಿಬೋದು md divided by df ಅಂತ ಬರಿಬೋದು. ಅದೇ ರೀತಿ let me take this as equation 1. Okay. So if I apply tan 2 theta, if I apply tan 2 theta, 2 theta ಅಂತ ಹೇಳಿದ್ರೇನು ಇಲ್ಲಿದೆ. So what happens? Tan 2 theta is equal to opposite, which is nothing but what? md. md divided by adjacent ಏನಾಗುತ್ತೆ? Okay, tan theta ಅಲ್ವಾ? Okay, so I have just made a mistake. See here, df ಆಗಲ್ಲ ಇಲ್ಲಿ. Okay, yes. So tan theta is equal to md divided by theta ಅಲ್ವಾ, ಇಲ್ಲಿಂದ ಇಲ್ಲಿಗೆ ತಗೋಬೇಕು ಡಿಸ್ಟೆನ್ಸ್ನ. ಅಂದ್ರೆ ಏನಾಯಿತು? ಇಟ್ ವಿಲ್ ಬಿಕಮ್ dc ಆಯಿತಾ? ಸೊ ಇಲ್ಲೂ ಅಷ್ಟೇ dc. ಓಕೆ, ಎಸ್. ಸೊ ಇವಾಗ tan 2 theta ಆದಾಗ ಏನಾಗುತ್ತೆ? md divided by df ಆಗುತ್ತೆ. df. For small angles, tan theta will become theta. Tan 2 theta will become 2 times theta, which is equal to md divided by df. This is equation 2. ಹೌದಾ? Yes. So from equation 1 and 2. From equation 1 and 2. So I will write here. Yes. So from equation 1 and 2, ಈಗ ನೋಡಿ 2 ಹಾಗೆ ಬರ್ಕೊಳ್ತೀನಿ. ಥೀಟಾ ಅಂದ್ರೇನು? ದಟ್ ಈಸ್ md divided by ಏನಾಗುತ್ತೆ? dc will be equal to, ಇಲ್ಲೇನಾಯಿತು? RHS ಅಲ್ಲಿ 2 theta is equal to md divided by df ಆಗುತ್ತೆ. ಕರೆಕ್ಟಾ? ಸಿ md gets cancel. What will remain now? If I take the reciprocal, if I take, or else cross multiplication ಮಾಡೋಣ, 2 times df is equal to dc. ಹೌದಾ? ಸೊ df ಅಂದ್ರೇನು? ನಾವು ಲೆಟ್ ಅಸ್ ಅಪ್ಲೈ ಸೈನ್ ಕನ್ವೆನ್ಷನ್. df ಅಂದ್ರೆ ಏನಪ್ಪ? df is nothing but what? dp. ಓಕೆ, ಸೊ ವೈ? ಬಿಕಾಸ್ d and p ಕೋಇನ್ಸೈಡ್ ಆಗಿರೋದ್ರಿಂದ. ಓಕೆ, ಸೊ df is nothing but what? dp, and dc is nothing but what? Not df. ಓಕೆ, df is nothing but what? fp ಆಗುತ್ತೆ. ಓಕೆ, ಯಾಕಂದರೆ ಡಿ ಮತ್ತು ಪಿ ಅನ್ನೋ ಪಾಯಿಂಟು ಕೋಇನ್ಸೈಡ್ ಆಗಿರೋದ್ರಿಂದ ಎಫ್ ಪಿ ಆಗುತ್ತೆ. ಅದೇ ರೀತಿ ಡಿ ಸಿ ಇಸ್ ನಥಿಂಗ್ ಬಟ್ ವಾಟ್? ಸಿ ಪಿ ಆಗುತ್ತೆ. ಕರೆಕ್ಟಾ? ಸೊ 2 times ಎಫ್ ಪಿ ಅಂದ್ರೇನು? ವಿಚ್ ಈಸ್ ನಥಿಂಗ್ ಬಟ್ ವಾಟ್? ಹಿಯರ್ ದಿಸ್ ಈಸ್ ಫೋಕಲ್ ಲೆಂತ್. ಲೆಫ್ಟ್ ಸೈಡ್, ದಟ್ ಮೀನ್ಸ್ ಇನ್ಸಿಡೆಂಟ್ ರೇಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಬರೋದ್ರಿಂದ ಮೈನಸ್ ಎಫ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಸಿ ಪಿ ಅಂದ್ರೇನು? ದಟ್ ಈಸ್ ನಥಿಂಗ್ ಬಟ್ ವಾಟ್? ರೇಡಿಯಸ್ ಆಫ್ ಕರ್ವೇಚರ್ ಆರ್. ಸೊ ಮೈನಸ್ ಆರ್. Okay, so here minus and minus gets cancelled. 2f is equal to r, or else 2f is equal to r, or else I will write here r is equal to 2, r is equal to okay, 2f is equal to r, or else f is equal to r divided by 2. Okay, so f is equal to 2 akade kalisidra r divided by 2. This is very much simple derivation for 3 marks. I hope you understood. ಏನೆಲ್ಲ ಅಸಂಪ್ಷನ್ಸು ಅರ್ಥ ಆಯಿತು ಅಂದ್ಕೊಳ್ತೀನಿ. ವೈ ಇಟ್ ಈಸ್ ಸ್ಮಾಲ್ ಆ್ಯಂಗಲ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ವೈ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಡಿರೈವೇಷನ್ ಪಾರ್ಟ್ ತುಂಬ ಈಸಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಎನಿ ಫೀಡ್ಬ್ಯಾಕ್ಸ್, ಎನಿ ಕಮೆಂಟ್ಸ್ ಆರ್ ಎನಿ ಡೌಟ್ಸ್, ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಹಾಗೆ ಜೊತೆಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಆ್ಯಂಡ್ ಟೆಲ್ ದೆಮ್ ದಟ್ ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ ಅಂತೇಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಗತ್ಯ. ಸೊ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಮಸ್ತೆ.